ಇಡೀ ದೇಶವನ್ನು ಬೆಚ್ಚಿಬೀಳಿಸಿತ್ತು ಒಂದು ಮರ್ಯಾದೆಗೇಡು ಹತ್ಯೆ. ಕೆಲವರು ಮರ್ಯಾದೆ ಹತ್ಯೆ ಅಂತಾರೆ, ಅದು ಮರ್ಯಾದೆ ಹತ್ಯೆ ಅಲ್ಲ, ಮರ್ಯಾದೆಗೇಡು ಹತ್ಯೆ ಅಂತ ಕರೀಬೇಕು ಅದನ್ನು. ಒಬ್ಬ ಅಪರಾಧಿಗೆ ಗಲ್ಲು ಶಿಕ್ಷೆಯಾಗಿದೆ. ಇದರಲ್ಲಿ 5 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಏನು ವಿಚಾರ ಅಂದರೆ ನೋಡಿ, A2 ಸುಭಾಷ್ ಕುಮಾರ್ ಶರ್ಮಾಗೆ ಮರಣದಂಡನೆಯನ್ನು ಕೊಡಲಾಗಿದೆ. ಇದರಲ್ಲಿ ಕೋರ್ಟ್ ಇದನ್ನು ಹೇಳಿದೆ. A2 ಸುಭಾಷ್ ಶರ್ಮಾ ಅಂತ, ಸುಭಾಷ್ ಕುಮಾರ್ ಅಂತ ಹೇಳಿ ಸುಭಾಷ್ ಕುಮಾರ್ ಶರ್ಮಾ, ಇವನಿಗೆ ಮರಣದಂಡನೆ ಆಗಿದೆ. ಇವನ್ನ ನೇಣಿಗೆ ಏರಿಸಿ ಇವನನ್ನು ಅಂತ. ಸೆಪ್ಟೆಂಬರ್ 14, 2018 ಈ ಕೇಸ್ ಬಹುಶಃ ಎಲ್ರಿಗೂ ಗೊತ್ತಿರ್ತದೆ. ಈ ಕೇಸ್ ಹೆಚ್ಚು ಕಡಿಮೆ ಸೆಪ್ಟೆಂಬರ್ 14, 2018 ತೆಲಂಗಾಣದ ಮಿರ್ಯಾಲಗುಡ ಅಂತ ಅಲ್ಲಾಗಿದ್ದಂಥ ಒಂದು ಕೇಸ್ ಇದು. 7 ವರ್ಷಗಳ ನಂತರ ತೀರ್ಪು ಹೊರಬಿದ್ದಿದೆ. ತೆಲಂಗಾಣದ ನಲ್ಗೊಂಡ ಕೋರ್ಟ್ ತನಿಖೆಯನ್ನು ಮಾಡಿದ್ದನ್ನು 1600 ಪುಟಗಳ ಆರೋಪ ಪಟ್ಟಿಯನ್ನು ಪೊಲೀಸರು ಕೊಟ್ಟಿದ್ದಾರಲ್ಲ, ಅದನ್ನು ಚೆಕ್ ಮಾಡ್ಕೊಂಡು ಇದೀಗ ತೀರ್ಪನ್ನು ಕೊಟ್ಟಿದೆ. ಪ್ರಣಯ್ ಕುಮಾರ್, ಅಮೃತ ಇಬ್ಬರು ಕೂಡ ಬಾಲ್ಯದ ಸ್ನೇಹಿತರು. ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿಬಿಡ್ತಾರೆ. ಆದರೆ ಇಬ್ಬರದು ಬೇರೆ ಬೇರೆ ಜಾತಿ, ಮೇಲ್ಜಾತಿ ಕೀಳ್ಜಾತಿ ಮಾಮೂಲಿ ಅಲ್ಲ ಅದು. ಅಮೃತ ಕುಟುಂಬ ಇದನ್ನು ವಿರೋಧ ಮಾಡುತ್ತೆ, ನಾನು ಬೇರೆ ಜಾತಿಯವನು, ಯಾಕೆ ಮದುವೆ ಆಗ್ತಿದೆಯಾ ಹಾಗೆ ಹೀಗೆ ಅಂತ. ಆದರೂ ಪ್ರಣಯ್ ಕುಮಾರ್ ಅಮೃತ ಮದುವೆ ಆಗೋಯ್ತು. ಅಮೃತ ಗರ್ಭಿಣಿ ಕೂಡ ಆಗ್ತಾರೆ. ಅಮೃತ ಏನು ಮಾಡ್ತಾರೆ, ಆಸ್ಪತ್ರೆಗೆ ಚೆಕಪ್ಗೆ ಅಂಥೇಳಿ ಬಂದಿರ್ತಾರೆ. ಆಗ ಚೆಕಪ್ ಮುಗಿಸ್ಕೊಂಡು ಹೊರಬಂದಾಗ ಇವರಿಬ್ಬರ ಮೇಲೂ ಅಟ್ಯಾಕ್ ಆಗಿಬಿಡುತ್ತೆ. ಇವರಿಬ್ಬರ ಮೇಲೂ ಕೂಡ ಅಟ್ಯಾಕ್ ಆಗಿಬಿಡುತ್ತೆ. ಸ್ಥಳದಲ್ಲೇ ಪತಿ ಪ್ರಣಯ್ ಕುಮಾರ್ ಕೊನೆಯ ಸ್ಥಳದ ಬಿಡ್ತಾರೆ. ಆಗ ಅಮೃತಳ ತಂದೆನೇ ಸುಪಾರಿ ಕೊಟ್ಟು ಅಳಿಯನನ್ನು ಕೊಲ್ಲಿಸಿದ್ರು. ಅಸ್ಗರ್ ಅಲಿ ನೇತೃತ್ವದ ಗುತ್ತಿಗೆ ಕೊಲೆ ಗ್ಯಾಂಗ್ಗೆ ಸುಪಾರಿ ಕೊಟ್ಟಿರ್ತಾರೆ ಅವರು. ಹಾಡು ಹಗಲೇ ಆಸ್ಪತ್ರೆ ಮುಂದೆನೇ ಈ ಸುಪಾರಿ ಗ್ಯಾಂಗ್ ಕೊಲೆಯನ್ನು ಮಾಡಿತ್ತು. ತನಿಖೆಯಲ್ಲಿ ಇರಬೇಕಾದ್ರೇ ಮಾರುತಿ ರಾವ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಅವರ ಅಪ್ಪ. ಈಗ ಸುಪಾರಿ ಹಂತಕರು ಸೇರಿದಂತೆ ಯಾರ್ಯಾರು ಅಪರಾಧಿಗಳಿದ್ದರೋ ಎಲ್ರಿಗೂ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ.